ಸರ್ ಇನ್ನೊಂದು ಸರ್ ಬಿಡಿಎ ಕಾಂಪ್ಲೆಕ್ಸ್ಗಳನ್ನ ಏಕಾಏಕಿ ಹೊಡಿತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ. ನೋಡಿಯಪ್ಪ, ನಾನು ಸ್ವಲ್ಪ ಇದರ ಬಗ್ಗೆ ಯಾರೋ ಬಿಜೆಪಿ ಲೀಡರು ಅಶೋಕ್ ಮಾತಾಡಿದ್ದಾರೆ. ಅವ್ರು ಅಶೋಕ್ಗೆ ಮರ್ತು ಬಿಟ್ಟಿದ್ದಾರೆ. ಇದನ್ನು ಯಾರು ಕಾಲದಲ್ಲಿ ಶುರು ಆಯಿತು, ಯಾರು ಪರ್ಮಿಷನ್ ಕೊಟ್ಟರು, ಯಾರು ಮಾಡಿದ್ರು ಅಂತ ಅವರು ಪಾಪ ಮರ್ತು ಬಿಟ್ಟಿದ್ದಾರೆ. ನನ್ನ ಹತ್ರ ಎಲ್ಲ ಮಾಹಿತಿ ಇದೆ, ತರಿಸ್ಕೊಂಡಿದ್ದೀನಿ ನಾನು. ಬೊಮ್ಮಾಯಿ ಅವರೇ ಹಿಂದೆ ಏನು ಟೆಂಡರ್ ಕರೆದಿತ್ತು ಆ ಟೆಂಡರ್ ಮೇಲೆ ಬೊಮ್ಮಾಯಿ ಅವರೇ ಆಗ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ. ಬಿಜೆಪಿ ಗವರ್ಮೆಂಟ್ ಹೋದ್ಮೇಲೆ ಒಂದು ಅಗ್ರಿಮೆಂಟ್, ಕನ್ಷನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಯಡಿಯೂರಪ್ಪನವ್ರು ಬೇಡ ತಡೀರಿ ಅಂತ ಹೇಳಿದ್ದಾರೆ. ಆಮೇಲೆ ಬೊಮ್ಮಾಯಿ ಅವರು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿ ಮಾಡಿಬಿಟ್ಟು ನಮಗೆ ಅಗ್ರಿಮೆಂಟ್ ಆಗೋಗಿದೆ, ಕನ್ಷನ್ ಅಗ್ರಿಮೆಂಟ್ ಆಗಿದೆ, ನಮಗೆ ಲಾಸ್ ಆಗ್ತದೆ, ನಾವು ಇದನ್ನು ಮುಂದುವರಿಸಬೇಕು ಅಂತೇಳಿ ಬೊಮ್ಮಾಯಿ ಗವರ್ಮೆಂಟ್ ಅಲ್ಲಿ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ. ಅದಾದ್ಮೇಲೆ ನಮ್ಮ ಚೀಫ್ ಸೆಕ್ರೆಟರಿಗೆ ಈಗ ಬಂದ ಮೇಲೆ ಆ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ. ಅದಾದ ಮೇಲೆ ಅದು ಕಂಟಿನ್ಯೂ ಆಗಿದೆ. ನಿಲ್ಲಿಸಿದಷ್ಟು ಲಾಸ್ ಆಗ್ತದೆ ಅಂತೇಳಿ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದ್ರು, 4-5 ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು. ಈಗೂ ಕೊಟ್ಟಿರೋದು ಲೀಸು, ನಾನೆಲ್ಲ ತೆಗೆದು ನೋಡಿದೆ. ಈಗೂ ಕೊಟ್ಟಿರೋದು ಲೀಸು, ಈಗ ಯಾರಿಗೂ ಸೇಲ್ ಕೊಟ್ಟಿಲ್ಲ. ಸರ್ಕಾರಕ್ಕೆ ಆದಾಯ ಬರೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಾನು ಅದನ್ನು ಕಂಪ್ಲೀಟ್ ಇದು ಅಸೆಂಬ್ಲಿ ಇದೆಲ್ಲ ಈ ಗಲಾಟೆಗಳು ಕಡಿಮೆ ಆಗಲಿ, ಅದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತೀನಿ. ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದೀನಿ ನಾನು. ತರಿಸ್ಕೊಂಡಾದ್ಮೇಲೆ ಆಪ್ ಅವ್ರು ಇರ್ಬೋದು, ಅಶೋಕ್ ಇರ್ಬೋದು. ಅಶೋಕ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ, ವಿತ್ ಪೇಪರ್ಸ್ ನಾನು ಕೊಡ್ತೀನಿ. ಹುಬ್ಬಳ್ಳಿಯಲ್ಲಿ ಅಂಜಲಿ ಮರ್ಡರ್ ಕೇಸಲ್ಲಿ ಬಿಜೆಪಿ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ, ಹಾಗಾಗಿ ಹುಬ್ಬಳ್ಳಿಯಲ್ಲಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ಬಿಜೆಪಿ ಇರೋದೇ ಆರೋಪ ಮಾಡಕ್ಕೆ. ಸರ್ಕಾರ ಕೆಟ್ಟ ಹೆಸರು ತರಕ್ಕೆ ಏನ್ ಬೇಕೋ ಎಲ್ಲ ಮಾಡ್ತಾರ. ಅವ್ರ ಹುಡುಕುಗಳನ್ನ ಅವ್ರು ಮಾಡೋದನ್ನೆಲ್ಲ ಮುಚ್ಚಾಕೋದು. ಬರೀ ಕಾಂಗ್ರೆಸ್ ಅವ್ರನ್ನ ಏನಿಲ್ಲ, ನಾವು ಅವ್ರಿಗೆ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದೀವಲ್ಲ, ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಬಿಜೆಪಿ ಆರೋಪ ಬಿಟ್ಟಿದ್ದಾರೆ. ಈಗ NCRB ರಿಪೋರ್ಟ್ ಅಲ್ಲೇ ಹೇಳ್ತಾ ಇದ್ದಾರೆ ಸರ್, 4 ತಿಂಗಳಲ್ಲಿ 430 ಕೊಲೆ ಆಗಿದೆ, 198 ಅತ್ಯಾಚಾರ ಕೇಸ್ಗಳಾಗಿದ್ದಾವೆ ಕರ್ನಾಟಕದಲ್ಲಿ. ಇದೆಲ್ಲ ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತದೆ. ಹಳೆ ರಿಪೋರ್ಟ್ಸ್ ಎಲ್ಲ ತಕ್ಷಣ. ಥ್ಯಾಂಕ್ ಯು. ಇವತ್ತೊಂದು ರಿಯಾಕ್ಟ್ ಮಾಡಿದ್ದಾರೆ ಸರ್, ಕುಟುಂಬದ ವಿರುದ್ಧ ಏನೆಲ್ಲ ನಡೀತಾ ಇದೆ ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಏನಪ್ಪ, ಗೌಡ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬಹಳ ಒಳ್ಳೇದು. ಅವ್ರ ಹುಟ್ಟುಹಬ್ಬ ಶುಭ ಹಾರೈಸೋಣ. ಒಳ್ಳೆ ಆರೋಗ್ಯ ಕೊಡ್ಲಿ, ನೆಮ್ಮದಿ ಕೊಡ್ಲಿ, ಸಂತೋಷ ಕೊಡ್ಲಿ, ದುಃಖದಿಂದ ದೂರ ಆಗಲಿ. ಅಷ್ಟನ್ನು ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನ ತುಂಬ ಹೃದಯದಿಂದ ಹಾರೈಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.